ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಇನ್ಯಾ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SSLC ವಾರ್ಷಿಕ ಪರೀಕ್ಷೆ 2026 ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ KSEAB ಬೋರ್ಡ್ ಅವರು ಏನು ಬಿಟ್ಟಿದ್ದಾರೆ ಮಾಡೆಲ್ ಆನ್ಸರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಬಹು ಆಯ್ಕೆ ಪ್ರಶ್ನೆಗಳು. ಅದರಲ್ಲಿ ಮೊದಲನೆಯದು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ 9. ಎರಡನೆಯದು ವಧುಪೇತ ಪದವು ಈ ಸಂಧಿಗೆ ಸೇರಿದೆ. ಸರಿ ಉತ್ತರ ಸವರ್ಣ ದೀರ್ಘ ಸಂಧಿ. ವಿದ್ಯಾರ್ಥಿಗಳೇ, ನಿಮ್ಮ ಆನ್ಸರ್ಸ್ ನೀವು ಏನು ತಪ್ಪು ಬರೆದಿದ್ದೀರಾ ಅಥವಾ ಸರಿ ಬರೆದಿದ್ದೀರಾ ಇದರಿಂದ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ತುಂಬಾ ಈಸಿ ಕ್ವಶನ್ಸ್ಗಳು, ಎಲ್ಲ ಕರೆಕ್ಟಾಗಿ ಬರೆದಿರ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ. ಮೂರನೆಯದು ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ವಾಕ್ಯವೇಷ್ಟನ. ನಾಲ್ಕನೇ ಪ್ರಶ್ನೆ, ವರ್ತಮಾನ ಕಾಲಸೂಚಕ ಪ್ರತ್ಯಯವಿದು ಯಾವುದು ಅಂತ ಅಂದರೆ ಆಪ್ಷನ್ ಡಿ ಉತ್ತ. ಐದನೇ ಪ್ರಶ್ನೆ, ದ್ವಿತೀಯ ವಿಭಕ್ತಿಯ ಕಾರಕಾರ್ಥವಿದು ಆಪ್ಷನ್ ಎ ಕರ್ಮಾರ್ಥ. ಆರನೇ ಪ್ರಶ್ನೆ, ಮಾದ್ರಮಾಗದೆಯಾದವರು ಪದವು ಈ ಸಮಾಸಕ್ಕೆ ಸೇರಿದೆ. ಇದು ಯಾವ ಸಮಾಸ ಅಂತಂದರೆ ಆಪ್ಷನ್ ಬಿ ದ್ವಂದ್ವ ಸಮಾಸ. ಎಲ್ಲರೂ 6ಕ್ಕೆ 6 ಉತ್ತರಗಳನ್ನ ಸರಿಯಾಗಿ ಬರೆದಿರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಮೇನ್ಗೆ ಹೋಗೋಣ. ಇದರಲ್ಲಿ 4 ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಅಮೃತ ಅಮರ್ದು ಕಾರ್ಯ ಏನಾಗುತ್ತೆ ಅಂತ ಕೇಳಿದರು, ಕಜ್ಜ. 8ನೇ ಪ್ರಶ್ನೆ, ಅಷ್ಟು ಪರಿಮಾಣವಾಚಕ ಆದರೆ 12 ಸಂಖ್ಯಾವಾಚಕ ಆಗಿರುತ್ತೆ. 9ನೇ ಪ್ರಶ್ನೆ, ಆಲ್ಜೇನು ಜೋಡು ನುಡಿ, ಅದೇ ರೀತಿ ತುತ್ತ ತುದಿ ದ್ವಿರುಕ್ತಿ. 10ನೆಯ ಪ್ರಶ್ನೆ, ನಿನಗಾಗಿ ತದ್ದಿತಾಂತ ವ್ಯಯ, ಪೆರ್ಮೆ ತದ್ದಿತಾಂತ ಭಾವನಾಮ. ದೆನ್ ಥರ್ಡ್ ಮೈನ್, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ನಿಮಗೆ 7 ಪ್ರಶ್ನೆಗಳು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದರು. ನೀವೆಲ್ಲ ಆನ್ಸರ್ ಬರೆದಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಮಹಮ್ಮದೀಯರ ಆಳ್ವಿಕೆಯಲ್ಲಿ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್. 13ನೇ ಪ್ರಶ್ನೆ, ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳ ಹೆಸರೇನು? ಇದಕ್ಕೆ ಸರಿ ಉತ್ತರ ಸ್ಯಾಮೋಯ್ ಸಿಂಪಿ. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತ ಕೇಳಿದರು. ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಿದನು ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. 15ನೇ ಪ್ರಶ್ನೆ, ಅಲಗಲಿ ಗ್ರಾಮ ಎಲ್ಲಿದೆ? ಅಲಗಲಿ ಗ್ರಾಮ ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಂತ ಬರೆದಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಈಸಿ ಕ್ವಶನ್ ಪೇಪರ್. 16ನೇ ಪ್ರಶ್ನೆ, ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ನೀಡಿದನು? ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿದನು. 17ನೇ ಪ್ರಶ್ನೆ, ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾರೆ ಅಂತ ಬರೆದ್ರೆ ನಿಮಗೆ 1 ಅಂಕ. ನೀವೆಲ್ಲ ಬರೆದಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದೆ
4ನೇ ಮೇನ್ ಕ್ವಶನ್ ಆನ್ಸರ್ನ ನೋಡೋಣ. 10 ಕ್ವಶನ್ಸ್ಗಳಿರುತ್ತೆ, ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ 2 ಮಾರ್ಕ್ಸ್ ಇರುತ್ತೆ. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? 18ನೇ ಪ್ರಶ್ನೆ. ಇಲ್ಲಿ ಉತ್ತರ ಇದೆ, ನೀವು ನೋಡ್ಕೊಳ್ತಾ ಹೋಗ್ಬೋದು. 19ನೇ ಪ್ರಶ್ನೆ. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನು ಕುರಿತು ಬರೆಯಿರಿ. ತುಂಬಾ ಈಸಿ ಇದೆ, ನೀವು ಬರೆದಿರ್ತೀರ ಅಂತ ಭಾವಿಸಿದ್ದೀನಿ. 20ನೇ ಪ್ರಶ್ನೆ. ಮೂಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು ಅಂತ ಕೇಳಿದರು. 22ನೇ ಪ್ರಶ್ನೆ. ಹೊಸಗಾಲದ ಹಸು ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ? ನೀವಿಲ್ಲಿ ಆನ್ಸರ್ಸ್ನ ನೋಡ್ತಾ ಹೋಗ್ಬೋದು. 23ನೇ ಪ್ರಶ್ನೆ. ಅಲಗಲಿಗೆ ದಂಡು ಬರಲು ಕಾರಣವೇನು? 24ನೇ ಪ್ರಶ್ನೆ. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸ್ಥಳದಲ್ಲಿನ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ಬರೆಯಿರಿ. ಉತ್ತರ ನೋಡ್ತಾ ಹೋಗೋಣ. 25ನೇ ಪ್ರಶ್ನೆ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯವನ್ನು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಅಕ್ಕ ಮಹಾದೇವಿಯವರು ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ನೀವು ಬರಿಬೇಕಾಗಿತ್ತು. ತುಂಬನೇ ಸುಲಭ, ನೀವೆಲ್ಲ ಬರೆದಿರ್ತೀರಾ. ರಾಜರ ಪ್ರಕೃತಿ ಹೇಗಿರುತ್ತದೆ? 5ನೇ ಮೇಯ್ನು. ಕವಿಗಳ ಮತ್ತು ಸಾಹಿತಿಗಳ ಜನ್ಮಸ್ಥಳ ಮತ್ತು ಅವ್ರ ಬಗ್ಗೆ ಬಿರುದು, ಅದ್ರ ಬಗ್ಗೆ ಕೇಳಿದರು. ಪ್ರತಿ ಪ್ರಶ್ನೆಗೆ 3 ಅಂಕಗಳಿರುತ್ತೆ. ಅದರಲ್ಲಿ ಒಂದು ಜನ್ಮಸ್ಥಳ ಮತ್ತು ಕೃತಿ, ವಾಕ್ಯ ರೂಪದಲ್ಲಿ ಅಥವಾ ಭಾಷಾ ಶೈಲಿಗೆ ಒಂದೊಂದು ಅಂಕಗಳಿರುತ್ತೆ. ಅಲ್ಲಿಗೆ ನಿಮಗೆ 3 ಅಂಕಗಳು. 2 ಪ್ರಶ್ನೆಗಳನ್ನ ಕೇಳಿದರೆ ನಿಮಗೆ 6 ಅಂಕಗಳನ್ನ ತುಂಬ ಸುಲಭವಾಗಿ ತಗೊಬೋದು. 28ನೇ ಪ್ರಶ್ನೆ. ಎ.ಎನ್. ಮೂರ್ತಿರಾವ್ ಕವಿ ಬಗ್ಗೆ ಕೇಳಿದರೆ ರನ್ನರ ಬಗ್ಗೆ ಕೇಳಿದರೆ. ದೆನ್ 6th ಮೇನ್. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಇದು ನಿಮಗೆ ಒಂದು ಪ್ರಶ್ನೆ ಕೇಳಿದರೆ 3 ಅಂಕಗಳು. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ. ಒಟ್ಟಾರೆ 3 ಅಂಕಗಳಿರುತ್ತೆ. 30ನೇ ಪ್ರಶ್ನೆ. ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಮನೊಂದೇ ಚಿತ್ತದಿಂ. ಇದರಲ್ಲಿ ನೀವು ಪ್ರಸ್ತಾರ ಹಾಕಬೇಕು, ಗಣಗಳನ್ನ ವಿಭಾಗಿಸ್ಬೇಕು, ಹಾಗೆ ಛಂದಸ್ಸಿನ ಹೆಸರನ್ನು ಕೂಡ ಬರಿಬೇಕು. ಈಸಿಯಾಗಿ 3 ಅಂಕಗಳನ್ನ ಪಡಿಬೋದು. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. 3 ಅಂಕದ ಪ್ರಶ್ನೆ. ಇದರಲ್ಲಿ ನಿಮಗೆ 3 ಅಂಕಗಳಲ್ಲಿ ಅಲಂಕಾರ ಹೆಸರಿಸುವುದಕ್ಕೆ 1 ಅಂಕ, ಲಕ್ಷಣ ಬರೆಯುವುದಕ್ಕೆ 1 ಅಂಕ, ಅದೇ ರೀತಿ ಅಂಶಗಳನ್ನ ಗುರುತಿಸಿ ಸಮನ್ವಯಿಸೋದಕ್ಕೆ 1 ಅಂಕ. ಒಟ್ಟಾರೆಯಾಗಿ 3 ಅಂಕ. ಒಂದು ಪ್ರಶ್ನೆ ಇರುತ್ತೆ. ಅದರ 31ನೇದು. ಸೀತೆಯ ಮುಖಕಮಲ ಅರಳಿತು. ಈ ಪ್ರಶ್ನೆ ಕೇಳಿದರೆ ಅಲಂಕಾರದ ಹೆಸರು, ಲಕ್ಷಣ ಮತ್ತು ಸಮನ್ವಯ ಬರೆದ್ರೆ ನಿಮಗೆ 3 ಅಂಕ ತುಂಬ ಸುಲಭವಾಗಿ ಪಡಿಬೋದು. 8th ಮೇನ್. ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಇದರಲ್ಲಿ 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದರ ಒಂದು ಪ್ರಶ್ನೆಗೆ ನಿಮಗೆ ಯಾವುದು ಚೆನ್ನಾಗಿ ತಿಳಿದಿದೆಯೋ ಆ ಪ್ರಶ್ನೆ ನೀವು ಬರಿಬೋದು. 3 ಅಂಕದ ಪ್ರಶ್ನೆ. ಅದರಲ್ಲಿ ಗಾದೆಯ ಮಹತ್ವದ ವಿವರಣೆ 1 ಅಂಕ, ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ. ಒಟ್ಟಾರೆ 3 ಅಂಕದ ಒಂದು ಪ್ರಶ್ನೆ.
ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ. ಎರಡರಲ್ಲಿ ಯಾವುದಾದ್ರು ಒಂದು ಕ್ವಶನ್ನ ನೀವು ಅಟೆಂಡ್ ಮಾಡ್ಬೋದು. ನೈನ್ತ್ ಮೇನ್, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. 6 ಕ್ವಶನ್ಸ್ಗಳು ಇರುತ್ತೆ. ಪ್ರತಿ ಪ್ರಶ್ನೆಗೆ 3 ಅಂಕ, ಒಟ್ಟಾರೆಯಾಗಿ 18 ಅಂಕ ನೀವು ತುಂಬ ಸುಲಭವಾಗಿ ಪಡೆಯಬಹುದು. ನೋಡ್ತಾ ಹೋಗೋಣ. 33ನೇದು, ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರ ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದರು. ಉತ್ತರವನ್ನು ನೋಡ್ತಾ ಹೋಗೋಣ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. 34ನೇ ಪ್ರಶ್ನೆ, ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ? ಉತ್ತರವನ್ನು ನೋಡ್ತಾ ಇದ್ದೀವಿ. 35ನೇ ಪ್ರಶ್ನೆ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ. ಮುಗಿಲಿಗೆ ರೆಕ್ಕೆಗಳೊಡೆಯೋ ಅಣ್ಣ. 36ನೇ ಪ್ರಶ್ನೆ. 37ನೇ ಪ್ರಶ್ನೆ, ಹಸುರಾದುದು ಕವಿಯಾತ್ಮಂ. 38ನೇ ಪ್ರಶ್ನೆ, ದೃಪದಂ ಕಡುಸಿಗ್ಗು ಮಾಡಿದಂ. ಇದರಲ್ಲಿ ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಈ ರೀತಿ ಬರೆದ್ರೆ ನಿಮಗೆ ತುಂಬ ಸುಲಭವಾಗಿ 3 ಅಂಕಗಳನ್ನ ಪಡಿಬೋದು. 10ನೇ ಮೈನ್, ಪದ್ಯ ಭಾಗ ಪೂರ್ಣ ಮಾಡೋದು. ಪದ್ಯ ಭಾಗ ಕೊಟ್ಟಿದ್ದಾರೆ, 4 ಅಂಕದ ಪ್ರಶ್ನೆ. ನಿಮಗೆ 2 ಪದ್ಯ ಭಾಗ ಕೊಟ್ಟಿದ್ದಾರೆ. ನಿಮಗೆ ಯಾವುದು ತುಂಬಾ ಈಸಿ ಅಂತ ಅನಿಸುತ್ತೆ ಅದನ್ನು ನೀವು ಬರಿಬೋದು, ಬರೆದಿರ್ತೀರ. ಸೊ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇನ್ನು 11ನೇ ಮೈನ್ಗೆ ಬಂದರೆ, ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು. ಇಲ್ಲಿ ಪದ್ಯ ಭಾಗ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಸಾರಾಂಶ ಬರಿತಾ ಹೋಗಬೇಕು. 4 ಅಂಕದ ಪ್ರಶ್ನೆ, ತುಂಬ ಸಿಂಪಲ್, ಈಸಿಯಾಗಿ ನೀವು 4 ಇದನ್ನು ಮಾರ್ಕ್ಸ್ನ ತಗೋಬೋದು. 12ನೇ ಮೇನಲ್ಲಿ ಬಂದು 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. 2 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಕ್ವಶನ್ಗೆ 4 ಅಂಕ. ಒಟ್ಟಾರೆಯಾಗಿ ನೀವು 8 ಅಂಕಗಳನ್ನ ತುಂಬಾ ಸುಲಭವಾಗಿ ತಗೋಬೋದು. 41ನೇ ಕ್ವಶನಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮಗೆ ಯಾವುದು ಈಸಿ ಇದೆ ಅದನ್ನು ಒಂದನ್ನು ನೀವು ಬರಿಬೋದು. ಅದೇ ರೀತಿ 42ನೇ ಪ್ರಶ್ನೆ 2 ಕ್ವಶನ್ಸ್ಗಳನ್ನ ಕೇಳಿದರು. ಅದರಲ್ಲಿ ನಿಮಗೆ ಈಸಿ ಇರೋದನ್ನ ಬರೆದಿರ್ತೀರ. ಆನ್ಸರ್ಸ್ನ ನೋಡ್ತಾ ಹೋಗೋಣ. 13ನೇ ಮೇನ್, ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗಿಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ. ಭಾರತೀಯ ಸಂಗೀತ ಸಾಮ್ರಾಜ್ಯ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ನೀವು ಸಂಪೂರ್ಣವಾಗಿ ಓದ್ಕೋಬೇಕು. ಓದ್ಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಇಲ್ಲಿ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. 2 ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ನ ಬರಿಬೇಕು. ನಂತರ ಪತ್ರಲೇಖನ. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಇವೆರಡರಲ್ಲಿ ಆ ಪತ್ರಲೇಖನನ ನೀವು ಬರಿಬೋದು. 5 ಅಂಕದ ಪ್ರಶ್ನೆ, ತುಂಬ ಸುಲಭವಾಗಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟು ಪ್ರಬಂಧ ಬರವಣಿಗೆ 2 ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಸ್ನ ನೀವು ನಿಮಗೆ ಈಸಿಯಾಗಿರೋದನ್ನ ಬರೆದಿರ್ತೀರ. ತುಂಬಾ ಸುಲಭ ಇದೆ. ಇದಕ್ಕೆ 5 ಅಂಕ. ಇಲ್ಲಿಗೆ ಈ ವಿಡಿಯೋದಲ್ಲಿ ಏನು KSEAB ಅವರು ಬಿಟ್ಟಿದ್ದಾರೆ ಕೀ ಆನ್ಸರ್ಸ್ನ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಾವು ಸಿಗೋಣ. ಥ್ಯಾಂಕ್ ಯು.